ಅರ್ಜಿನ ಇತ್ಯಾದಿಗಳಿಂದಾಗಿ ಹೊಟ್ಟೆಯಲ್ಲಿ ಅತಿಯಾಗಿ ಗ್ಯಾಸ್ ತುಂಬಿಕೊಳ್ಳುವುದು. ಇದನ್ನು ನಿವಾರಣೆ ಮಾಡಲು ಕೆಲವು ಆಯುರ್ವೇದಿಕ್ ಔಷಧಿಗಳು ಪರಿಣಾಮಕಾರಿ. ಹೊಟ್ಟೆಯಲ್ಲಿ ಗ್ಯಾಸ್ ಅತಿಯಾಗಿದ್ದರೆ ಆಗ ಅದು ಹೊಟ್ಟೆಯುಬ್ಬರ, ಅಸಿಡಿಟಿ ಇತ್ಯಾದಿ ಕಾರಣಗಳಿಗೆ ಕಾರಣವಾಗಬಲ್ಲದು. ಇಂತಹ ಸಂದರ್ಭದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗದು. ಕೆಲವೊಮ್ಮೆ ಹೊಟ್ಟೆ ತುಂಬ ಗ್ಯಾಸ್ ತುಂಬಿದರೆ ಆಗ ಸರಿಯಾಗಿ ನಡೆಯಲು ಕೂಡ ಆಗದು. ಇಂತಹ ಗ್ಯಾಸ್ ಸಮಸ್ಯೆಯನ್ನು ನಿವಾರಣೆ ಮಾಡಲು ಕೆಲವರು ವಿವಿಧ ರೀತಿಯ ಔಷಧಿಗಳನ್ನು ಸೇವನೆ ಮಾಡಿ ಸೋತು ಹೋಗುವರು. ಇದರ ಬದಲಿಗೆ ಆಯುರ್ವೇದವು ಸೂಚಿಸಿರುವಂತಹ ಔಷಧಿ ಸೇವನೆ ಮಾಡಿದರೆ ಆಗ ಅದು ತುಂಬಾ ಪರಿಣಾಮಕಾರಿಯಾಗಿ ಇರುವುದು. ಇದು ಜೀರ್ಣಕ್ರಿಯೆ ಸರಾಗವಾಗಿಸುವುದು ಮತ್ತು ಯಾವುದೇ ಅಡ್ಡಪರಿಣಾಮಗಳು ಆಗದಂತೆ ತಡೆಯುವುದು. ಹೊಟ್ಟೆಯಲ್ಲಿ ಗ್ಯಾಸ್ ಹೇಗೆ ಉತ್ಪತ್ತಿಯಾಗುವುದು ಮತ್ತು ಇದು ಅತಿಯಾದ ವೇಳೆ ಯಾವ ರೀತಿಯ ಭಾವನೆ ಆಗುವುದು ಮತ್ತು ಅದನ್ನು ನೈಸರ್ಗಿಕ ರೀತಿಯಿಂದ ಹೊರಗೆ ಹಾಕುವುದು ಹೇಗೆ ಎಂದು ಈ ಲೇಖನದ ಮೂಲಕ ತಿಳಿಯೋಣ. 1. ಜೀರಿಗೆ ನೀರು. ಜೀರಿಗೆ ನೀರು ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಈ ಮಸಾಲೆಯನ್ನು ಅಡುಗೆಗೆ ಮಾತ್ರ ಬಳಸದೆ ಗ್ಯಾಸ್ಟ್ರಿಕ್ನಂತಹ ಹಲವು ಬಗೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಉಪಯೋಗಿಸಲಾಗುತ್ತದೆ. ಕುದಿಯುವ ನೀರಿಗೆ ಜೀರಿಗೆ ಹಾಕಿಕೊಂಡು ಅದನ್ನು ಸರಿಯಾಗಿ ಕುದಿಸಿ. ಇದರ ಬಳಿಕ ನೀರನ್ನು ಸೋಸಿಕೊಂಡು ಸ್ವಲ್ಪ ಸ್ವಲ್ಪವೇ ಬಿಸಿ ಇರುವಾಗಲೇ ಕುಡಿಯಿರಿ. ಇದರಿಂದ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರ ದೂರವಾಗುವುದು. 2. ಶುಂಠಿ ಚಹಾ. ನೀವು ಚಹಾ ಪ್ರಿಯರಾಗಿದ್ದರೆ ಆಗ ನೀವು ಚಹಾಗೆ ಒಂದು ತುಂಡು ಶುಂಠಿ ಹಾಕಿಕೊಂಡು ಕುಡಿಯಿರಿ. ಇದು ಜೀರ್ಣಕ್ರಿಯೆಗೆ ಸಹಕಾರಿ ಆಗಿರುವುದು. ಶುಂಠಿಯಲ್ಲಿ ಇರುವ ಅದ್ಭುತ ಗುಣಗಳು ಹೊಟ್ಟೆಯಲ್ಲಿ ತುಂಬಿರುವ ಗ್ಯಾಸ್ ನಿವಾರಣೆ ಮಾಡುವುದು. 3. ಓಮಕಾಳಿನ ನೀರು. ಹೊಟ್ಟೆಯ ಗ್ಯಾಸ್ ಮತ್ತು ಅಸಿಡಿಟಿ ನಿವಾರಣೆ ಮಾಡಲು ಆಯುರ್ವೇದದಲ್ಲಿ ಪ್ರಮುಖ ಮನೆಮದ್ದು ಎಂದರೆ ಅದು ಓಮಕಾಳಿನ ನೀರು. ಓಮಕಾಳಿನ ನೀರು ಗ್ಯಾಸ್ ಮತ್ತು ಅಜೀರ್ಣಕ್ಕೆ ಒಳ್ಳೆಯ ಮನೆಮದ್ದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು ಅಥವಾ ಚಾಗೆ ಸೇರಿಸಿ ಸೇವಿಸಬಹುದು. 4. ಸೋಂಪು. ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಸೋಂಪನ್ನು ಚಾ ರೂಪದಲ್ಲಿ ಸೇವನೆ ಮಾಡಬಹುದು. ಇದನ್ನು ಕುದಿಸಿ ಸೋಸಿಕೊಂಡು ಬಿಸಿಯಾಗಿರುವಾಗಲೇ ಕುಡಿದರೆ ಆಗ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ನಿವಾರಣೆಯಾಗುವುದು. ಹೆಚ್ಚಾಗಿ ಹೋಟೆಲ್ಗಳಲ್ಲಿ ಕೂಡ ಊಟವಾದ ಬಳಿಕ ಸೋಂಪು ನೀಡುವುದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಲೆಂದು. 5. ಕೊತ್ತಂಬರಿ ನೀರು. ಕಾರ್ಮಿನೇಟಿವ್ ಗುಣ ಹೊಂದಿರುವ ಕೊತ್ತಂಬರಿ ಕಾಳು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿ ಸಮಸ್ಯೆ ಉಂಟು ಮಾಡುತ್ತಲಿದ್ದರೆ ಆಗ ಅದನ್ನು ನಿವಾರಣೆ ಮಾಡುವುದು. ಕೊತ್ತಂಬರಿ ಕಾಳನ್ನು ಸರಿಯಾಗಿ ಕುದಿಸಬೇಕು. ಇದರ ಬಳಿಕ ನೀರನ್ನು ಸೋಸಿಕೊಂಡು ಕುಡಿದರೆ ಆಗ ತುಂಬಿರುವಂತಹ ಗ್ಯಾಸ್ನಿಂದ ಪರಿಹಾರ ಸಿಗುವುದು. 6. ಪುದೀನಾ ಚಹಾ. ನೈಸರ್ಗಿಕ ತಂಪುಕಾರಕ ಮತ್ತು ಜೀರ್ಣಕಾರಕವಾಗಿರುವ ಪುದೀನಾವನ್ನು ಚಹಾ ರೂಪದಲ್ಲಿ ಬಳಸಿದರೆ ಒಳ್ಳೆಯದು. ಪುದೀನಾ ಚಹಾ ಹೊಟ್ಟೆ ಉಬ್ಬರ ಕಡಿಮೆ ಮಾಡಲು ಸಹಕಾರಿ. ತಾಜಾ ಪುದೀನಾ ಎಲೆಗಳನ್ನು ಕುದಿಸಿ ಮತ್ತು ಇದನ್ನು ಸೋಸಿಕೊಂಡು ಕುಡಿದರೆ ಆಗ ಹೊಟ್ಟೆಯಲ್ಲಿ ತುಂಬಿರುವ ಗ್ಯಾಸ್ಗೆ ಇದು ಪರಿಹಾರ ನೀಡುವುದು. 7. ಇಂಗು ನೀರು. ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರಕ್ಕೆ ಇಂಗು ಒಳ್ಳೆಯ ಮನೆಮದ್ದು. ಒಂದು ಚಿಟಿಕೆ ಇಂಗನ್ನು ಬಿಸಿ ನೀರಿಗೆ ಹಾಕಿಕೊಂಡು ಕುಡಿದರೆ ಆಗ ಹೊಟ್ಟೆಯಲ್ಲಿ ತುಂಬಿರುವ ಗ್ಯಾಸ್ನಿಂದ ಪರಿಹಾರ ಸಿಗುವುದು. ಕೊನೆಯ ಮಾತು. ಈ ಆಯುರ್ವೇದಿಕ್ ಮನೆಮದ್ದುಗಳನ್ನು ಬಳಕೆ ಮಾಡಿಕೊಂಡು ಹೊಟ್ಟೆಯಲ್ಲಿ ತುಂಬಿರುವ ಗ್ಯಾಸ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಇದು ಸಂಪೂರ್ಣ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳು ಇಲ್ಲದೆ ಇರುವ ಕಾರಣ ಅಡ್ಡಪರಿಣಾಮಗಳು ಆಗದು. ಹೊಟ್ಟೆ ಉಬ್ಬರದ ಸಮಸ್ಯೆಯು ಅತಿಯಾದ ವೇಳೆ ವೈದ್ಯರ ಸಲಹೆ ಪಡೆಯಿರಿ. ಪದೇ ಪದೇ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ತುಂಬಿಕೊಳ್ಳುವುದು ಏನಾದರೂ ಅನಾರೋಗ್ಯದ ಲಕ್ಷಣವಾಗಿರಬಹುದು. ಇದರ ಬಗ್ಗೆ ತಕ್ಷಣವೇ ಗಮನಹರಿಸುವುದು ಅತಿ ಅಗತ್ಯ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ.